ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಾ ಇದ್ದಾರೆ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ। ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಸ್ವಗ್ರಾಮಕ್ಕೆ ಹೋಗ್ತಾ ಇದ್ದಾರೆ। ದೊಡ್ಡ ಹಾಲನಹಳ್ಳಿಗೆ ತೆರಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್। ತಾಯಿ ಗೌರಮ್ಮ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆಯುವ ನಿಟ್ಟಿನಲ್ಲಿ ಹೋಗ್ತಿದ್ದಾರೆ। ಅದಾದ ನಂತರ ತಂದೆ ಕೆಂಪೇಗೌಡರ ಸಮಾಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ। ನಾಳೆ ಯಾವಾಗ CLP ನಾಯಕ ಅಂತ ಘೋಷಣೆ ಆಯಿತೋ ಅಲ್ಲಿಂದ ಎಲ್ಲೂ ಹೋಗೇ ಇಲ್ಲ ಪಾಪ, ಅವ್ರು ಊರ ಕಡೆ ಹೋಗಿಲ್ಲ, ಅಲ್ಲಿ ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ದಾರೆ ಬರ್ತಾರೆ ಅಂತ। ಊರಿಗೆ ಹೋಗಿ ಮಾತನಾಡಿಸ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಆರೋಗ್ಯ ವಿಚಾರಿಸ್ಕೊಂಡು ತಂದೆ ಸಮಾಧಿಗೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ। ಅದಾದ ನಂತರ 3ನೇ ತಾರೀಕು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ। ಅವರ ತಾಯಿ ಗೌರಮ್ಮ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರೋದು। ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಾ ಇದ್ದಾರೆ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ। ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಸ್ವಗ್ರಾಮಕ್ಕೆ ಹೋಗ್ತಾ ಇದ್ದಾರೆ। ದೊಡ್ಡ ಹಾಲನಹಳ್ಳಿಗೆ ತೆರಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್। ತಾಯಿ ಗೌರಮ್ಮ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆಯುವ ನಿಟ್ಟಿನಲ್ಲಿ ಹೋಗ್ತಿದ್ದಾರೆ। ಅದಾದ ನಂತರ ತಂದೆ ಕೆಂಪೇಗೌಡರ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ। ನಾಳೆ ಯಾವಾಗ CLP ನಾಯಕ ಅಂತ ಘೋಷಣೆ ಆಯಿತೋ ಅಲ್ಲಿಂದ ಎಲ್ಲೂ ಹೋಗೇ ಇಲ್ಲ ಪಾಪ, ಅವ್ರು ಊರ ಕಡೆ ಹೋಗಿಲ್ಲ, ಅಲ್ಲಿ ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ದಾರೆ ಬರ್ತಾರೆ ಅಂತ। ಊರಿಗೆ ಹೋಗಿ ಮಾತನಾಡಿಸ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಆರೋಗ್ಯ ವಿಚಾರಿಸ್ಕೊಂಡು ತಂದೆ ಸಮಾಧಿಗೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾರೆ। ಅದಾದ ನಂತರ 3ನೇ ತಾರೀಕು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ। ಅವರ ತಾಯಿ ಗೌರಮ್ಮ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರೋದು।